ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಅರಿಯಾದ್ನದು ಬರ್ಡೇ, ಸೊ ಇವತ್ತು ಪ್ರಿಪ್ರೇಷನ್ಸ್ ನಡೀತಾ ಇದೆ. ಕೀ ತಗೊಳ್ಳೋಕೆ ಹೋಗ್ತಾ ಇದ್ದೀವಿ. ಅರಿಯಾದ್ನಾಗೂ ಕೂಡ ಇಲ್ಲಿ ನೋಡಿ, ಇಲ್ಲೆಲ್ಲ ಸಾಮಾನೆಲ್ಲ ತಗೊಂಡಿದ್ದೀವಿ. ಅರಿಯಾದ್ನಾಗೂ ಸ್ವಲ್ಪ ಹುಷಾರಿರ್ಲಿಲ್ಲ, ಇವತ್ತು ಬೆಟರ್ ಇದ್ದಾಳೆ. ನೋಡಿ ಫುಲ್ ಸ್ನೋ ಇದೆ. ಅರಿಯಾದ್ನ ನನ್ನ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿ ನಾನು ಇಲ್ಲಿ ಹಾಲಿಗೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಬ್ಬಟ್ಟು ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿ ನಾವು ಈ ಹಾಲಿಗೆ ಬಂದಿದ್ದೀವಿ. ಇಲ್ಲಿ ಈ ಥರ ಕಿಚನ್ ಇದೆ. ಸೊ ಈ ಪರವಾಗಿಲ್ಲ, ಒಂದು ಬಿಗ್ ಕಿಚನ್ನೇ ಇದೆ. ಅಲ್ಲಿ ಸೀಟಿಂಗ್ಸ್ ಎಲ್ಲ ಇದೆ. ನೋಡಿ 2 hours ಅಲ್ಲಿ ಒಬ್ಬಟ್ಟೆಲ್ಲ ರೆಡಿ ಆಯಿತು. ಇದು ಒಂದು ಮಿನಿ ಹಾಲು, ನಮ್ಮ ಕಂಪ್ನಿಯಿಂದನೇ ಹಾಲ್ ನಾವು ಬುಕ್ ಮಾಡ್ಕೋಬಹುದು. ಮೋಸ್ಟ್ ಆಫ್ ಈವೆಂಟ್ಸ್ ನಾವು ಇಲ್ಲೆಲ್ಲ ಮಾಡ್ತೀವಿ. ಇಲ್ಲಿ ಕಿಚನ್ನು ಇದೆ, ಮಕ್ಳಿಗೆ ಆಟ ಆಡೋದಕ್ಕೆ ಸಪ್ರೇಟ್ ಸ್ಪೇಸ್ ಇದೆ, ಡೈನಿಂಗ್ ಸಪ್ರೇಟ್ ಸ್ಪೇಸ್ ಇದೆ. ಲಾಸ್ಟ್ ಟೈಮ್ ನಾವು ಬಿಗ್ ಹಾಲಲ್ಲಿ ಮಾಡಿದ್ವಿ ಅರಿಯಾದ್ನನ್ ಬರ್ಡೇ. ತುಂಬ ಜನನ ಇನ್ವೈಟ್ ಮಾಡಿದ್ವಿ, 80 ಜನನ. ಈ ಸಾರಿ 12 ಫ್ಯಾಮಿಲಿನ ಇನ್ವೈಟ್ ಮಾಡಿದ್ದೀವಿ, ಮತ್ತು 12 ಕಿಡ್ಸ್ ಇದ್ದಾರೆ. ನೋಡಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾನು ಪರ್ಪಲ್ ಥೀಮ್ ಮಾಡಿದ್ದೀನಿ ಈ ಸರಿ, ಫ್ಲವರ್ ಆ್ಯಂಡ್ ಬಟರ್ಫ್ಲೈ ಥೀಮು. ಈ ಕಡೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದಾರೆ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ ಕುಕ್ಕರಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದು, ಸೂಪರಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಹಾಕ್ತೀನಿ. ನಾನೊಂದು ಡೆಕೋರೇಷನ್ ಮೈಂಡಲ್ಲಿ ಅಂದ್ಕೊಂಡಿದ್ದೆ, ಆಲ್ಮೋಸ್ಟ್ ಅದೇ ಥರ ಬಂದಿದೆ. ಒಂದು 80% ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ ಫ್ಲವರ್ ಬಲೂನ್ಸ್ ಎಲ್ಲ ಹಾಕಿದ್ದೀವಿ. ಮತ್ತು ನಾನು ರೈಟ್ ಸೈಡಲ್ಲಿರೋ ಆರ್ಚು ನಾನೇ ಅದು ಮಾಡಿರೋದು ಕಾರ್ಡ್ಬೋರ್ಡಲ್ಲಿ. ಸಿಲಿಂಡರ್ಸ್ ಕೇಕ್ ಸ್ಟ್ಯಾಂಡು ಕೂಡ ನಾನೇ ಮನೆಯಲ್ಲಿ ಮಾಡಿರೋದು. ಸೊ ಡೆಕೋರೇಷನ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ರಾತ್ರಿ 9 ಗಂಟೆ ಆಗಿದೆ. ಸೊ ನಾವು ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಡೆಕೋರೇಷನ್ ನಾಳೆ ಬೆಳಗ್ಗೆ ಬಂದು ಮಾಡೋಣ ಅಂತ ನಾವು ಅಂದ್ಕೊಂಡಿರೋದು, ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ ಅಂತ. ಇದು ಬೆಳಗ್ಗೆ 3ನೇ ತಾರೀಕು, ಅವಳ ಬರ್ಡೇ ದಿನ. ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಗಿಫ್ಟು, ಬಲೂನ್ಸು ಎಲ್ಲ ಅವಳ ಪಕ್ಕನೇ ಇಟ್ಟಿದ್ದೀವಿ. ಎದ್ದ ತಕ್ಷಣ ಸರ್ಪ್ರೈಸ್ ಆಗಲಿ ಅಂದ್ಬಿಟ್ಟು. ನೋಡು ಸರ್ಪ್ರೈಸ್ ಅರಿಯಾದ್ನ, ಸರ್ಪ್ರೈಸ್ ಗಿಫ್ಟ್ ಫಾರ್ ಯು. You can see? What is this? See, balloons, teddy bear, everything. Open your eyes. Happy birthday! Little Princess Ariadna! What is that? I told you. But you open You and open see. and see, Kanna. I think there is head monster. No. ಅವಳು ಓಪನ್ ಮಾಡ್ತಾ ಇಲ್ಲ. Papa. ಹಾಯ್, ಹ್ಯಾಪಿ ಬರ್ತ್ಡೇ. Hi, happy birthday. ಅಂಡ್ ಹ್ಯಾಪಿ ಬರ್ತ್ಡೇ ಪ್ರಿನ್ಸೆಸ್ ಅರಿಯಾದ್ನ. Happy birthday, Mama. You're not coming. ಪಪ್ಪ ಹೆಲ್ಪ್ ಮಾಡೋದು. ಓ, ಹೌ ಟು ಓಪನ್. ಹಾ, ಹಿಯರ್. ಸೊ ಇವಾಗ ಮಾರ್ನಿಂಗ್ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಕೇಕ್ ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇನ್ನು ಸ್ವಲ್ಪ ಫೈನ್ ಟ್ಯೂನ್ ಮಾಡೋಕ್ಕಿದೆ ಹಾಲಿಗೆ ಹೋಗ್ಬಿಟ್ಟು. ಸೊ ಅದನ್ನೆಲ್ಲ ಮಾಡಬೇಕು. 4 ಗಂಟೆಗೆ ಗೆಸ್ಟ್ ಬರೋದಕ್ಕೆ ಹೇಳಿದ್ದೀವಿ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿಯಾಗಿ ಹೋಗಬೇಕು. ಅವಳು ಗಿಫ್ಟ್ ಓಪನ್ ಮಾಡಿ ನೋಡಿದ್ದಾಳೆ. ಅವಳು ಸರ್ಪ್ರೈಸ್ ಫೇಸ್ ರೆಕಾರ್ಡ್ ಮಾಡೋಣ ಅಂತ ನಾನು ಮಾಡಿದರೆ ಅವಳೇನು ಸರ್ಪ್ರೈಸ್ ತೋರಿಸ್ತಾನೇ ಇಲ್ಲ. ಹ್ಯಾಪಿ ಅರಿಯಾದ್ನ, ಇಷ್ಟ ಆಯ್ತಾ? Yeah. You. ವಾಟ್? Can you open this, Mama? Come. ಚೆನ್ನಾಗಿರುತ್ತೆ. Is my hair? ಅವಳು ತುಂಬ ದಿನದಿಂದ ಅವಳ ಹತ್ರ ಈ ಸೇಮ್ ಬಾಬಿ ಡಾಲ್ ಇತ್ತು, ಬಟ್ ಬ್ಲ್ಯಾಕ್ ಹೇರ್ಸ್ದು ಬೇಕು ಅಂತ ತುಂಬ ದಿನ ಕೇಳ್ತಾ ಇದ್ಲು. ನಾವು ಕೊಟ್ಟಿರಲಿಲ್ಲ, ಸೇಮ್ ರಿಪೀಟ್ ಆಗುತ್ತೆ ಅಂತ. ಇವತ್ತು ಅವಳಿಗೆ ಕೊಟ್ಟಿದ್ದೀವಿ. ಅವಳದು ರಿಯಲ್ ಗಿಫ್ಟ್ ಆ್ಯಕ್ಚುಲಿ ಬಾಬಿ ಡಾಲ್ ಹೌಸ್, ಅದಿನ್ನೂ ಬಂದಿಲ್ಲ, ಲೇಟ್ ಆಗಿಬಿಡ್ತು ಡೆಲಿವರಿ. ಸೊ ಇದನ್ನು ಇವತ್ತು ಅವಳಿಗೆ ಸರ್ಪ್ರೈಸಾಗಿ ಕೊಟ್ಟಿದ್ದೀವಿ. ಇವಾಗ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ಡ್ರೆಸ್ ಹಾಕ್ತಾ ಇದ್ದೀನಿ ಮನೆಯಲ್ಲೇ. ಆಮೇಲೆ ಮಧ್ಯಾಹ್ನದ ಮೇಲೆ ಅವಳದು ಬರ್ಡೇ ಡ್ರೆಸ್ ಹಾಕೋದು. ಸೊ ಬೆಳಗ್ಗೆ ಸ್ನಾನ ಆಯಿತು. ಅವಳು ನೋಡಿ ದೇವರಿಗೆ ದೀಪ ಹಚ್ಚು ಅಂದರೆ ಉದ್ದಿನ ಕಡ್ಡಿ ಹಿಂಗೆ ಹಚ್ತಾ ಇದ್ದಾಳೆ. ಹಿಂಗೆ ಮಾಡು. ಹಾಂ, 5
ಟುಡೇ ಎಷ್ಟು ಇಯರ್ಸ್ ಆಯ್ತು ನಿನ್ಗೆ? 4 ಇಯರ್ಸ್ ಆಯ್ತು. ಬಿಗ್ ಗರ್ಲ್ ಆಗಿದ್ಯಾ? ಇವಾಗ ಇವಳ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಕೇಕ್ ಕಲೆಕ್ಟ್ ಮಾಡೋದಕ್ಕೆ ಹೊರಟಿದೀವಿ. ಇವಳನ್ನ ನನ್ನ ಫ್ರೆಂಡ್ ಮನೆಯಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದೀವಿ. ಬಾ ಅರಿಯದ್ನ ಬಾ ಹೋಗೋಣ. ನಾವು ಕೇಕ್ ಕಲೆಕ್ಟ್ ಮಾಡಿಕೊಂಡು ಹಾಲಿಗೆ ಬಂದಿದ್ದೀವಿ. ನಮ್ಮ ಫ್ರೆಂಡೇ ಒಬ್ಬರು ತುಂಬ ಚೆನ್ನಾಗಿ ಕೇಕ್ ಮಾಡ್ತಾರೆ. ಮೋಸ್ಟ್ ಆಫ್ ಇಲ್ಲಿರೋರೆಲ್ಲ ಅವ್ರ ಹತ್ರನೇ ಕೇಕ್ ಆರ್ಡ್ರ್ ಹೇಳೋದು. ಲಾಸ್ಟ್ ಇಯರು ಕೂಡ ಅವ್ರ ಹತ್ರನೇ ನಾವು ಕೇಕ್ ಮಾಡಿಸಿದ್ವಿ. ಈ ಇಯರು 2.5 kg ಕೇಕು ಬಟರ್ ಸ್ಕಾಚ್ ಫ್ಲೇವರ್ ಹೇಳಿದ್ವಿ. ಮತ್ತು ಕಲರ್ ಬಂದು ಸ್ವಲ್ಪ ಪರ್ಪಲ್ ಮತ್ತು ಕ್ರೀಮ್ ಕಲರ್ ಹೇಳಿದೆ. ಅವ್ರ ಹತ್ರ ಇರೋ ಪರ್ಪಲ್ ಕಲರ್ ಇದೇ ಇತ್ತು, ಸೊ ಹಾಗಾಗಿ ಈ ಕಲರ್ ಮಾಡಿದ್ದಾರೆ. ನಾನು ನನ್ನ ಥೀಮ್ ಪ್ರಕಾರ ಕೇಕ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಯಾವುದೇ ರೀತಿಯ ಡೆಕೋರೇಷನ್ ಮಾಡಬೇಡಿ ಅಂತ ಹೇಳಿ ನಾನೇ ಡೆಕೋರೇಷನ್ ಮಾಡಿದೆ. ಫ್ಲವರ್ಸ್ ಆ್ಯಂಡ್ ಬಟರ್ಫ್ಲೈ ಹಾಕಿಬಿಟ್ಟು ನೋಡಿ ಫೈನಲ್ ಕೇಕ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಹಾಗೆ ಕೇಕ್ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದ ನಂತರ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕಿತ್ತು ಎಂಟ್ರೆನ್ಸ್ಗೆಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಇದು ಬಂದು ಮಗಳ ಡ್ರೆಸ್ಸು. ಈ ಡ್ರೆಸ್ಸು ಕೂಡ ನಾನೇ ಕಸ್ಟಮೈಸ್ ಮಾಡಿರೋದು. ಪ್ಲೇನ್ ಡ್ರೆಸ್ ತೊಗೊಂಡು ಬಂದು ಅದಕ್ಕೆ ಫ್ಲವರ್ ಎಲ್ಲ ಹಾಕಿದ್ದೆ. ನನ್ನ ಬ್ಲೌಸಿಗೂ ಕೂಡ ನಾನು ಇದೇ ಥರ ಫ್ಲವರ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅವಳಿಗೆ ಎಲ್ಲ ರೆಡಿ ಮಾಡಿ ಆಯಿತು. ಇವಾಗ ಒಂದು ಡ್ರೆಸ್ ಹಾಕಾಯಿತು. ಇವಾಗ ಅದಲ್ಲ ಅರಿಯಾದ್ನದು ಫೈನಲ್ ಲುಕ್ಕು ತೋರ್ಸು, ಕಣ್ತಿಗೆ ಬಟರ್ಫ್ಲೈ ಕ್ಲಿಪ್ಸ್ ತೋರ್ಸು. ಬಟರ್ಫ್ಲೈ ಕ್ಲಿಪ್ಸ್ ಹಾಕೊಂಡಿದ್ದಾಳೆ, ಕ್ರೌನು, ವಿಂಗ್ಸ್ ಇದೆ. ಶೂಸಲ್ಲಿ ಅರಿಯಾದ್ನ ಶೂಸ್. ಗುಡ್. Hi. My butterfly angel is ready. Are you butterfly angel or flower angel or who are you? I am rainbow flower butterfly. I am. Okay. Nice. ಇದು ಬಂದು ನನ್ನ ಔಟ್ಫಿಟ್ ಫಾರ್ ಎ ಡೇ. ಅಂದರೆ ನಾನು ಸ್ಯಾರಿ ಹಾಕಿದ್ದೀನಿ, ಪರ್ಪಲ್ ಕಲರ್ ಸ್ಯಾರಿ ವಿತ್ ಇದು ಸ್ಲೀವ್ಲೆಸ್ ಬ್ಲೌಸ್, ಫ್ಲವರ್. ಇಲ್ಲಿ ಮಕ್ಕಳಿಗೆ ಇವಾಗ ಪಾಸ್ತಾ ಮಾಡ್ತಾ ಇದ್ದಾರೆ ನೋಡಿ. ರೆಡಿ ಆಯಿತು. ಇವರಿಲ್ಲಿ ಪಾಪ್ಕಾರ್ನ್ ಇಡ್ತಾ ಇದ್ದಾರೆ. ಬನ್ನಿ ಫೈನಲ್ ಡೆಕೋರೇಷನ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಇದು ಬಂದು ಎಂಟ್ರೆನ್ಸ್ ಬೋರ್ಡ್ ಥರ ಮಾಡಿದ್ದೀನಿ ನಾನು. ಇಲ್ಲಿ ಕೆಲವೊಂದು ಈ ರೀತಿ ನಾನು ಬಟರ್ಫ್ಲೈ ಫೇರೀಸ್ನ ಹಾಕಿದ್ದೆ ಬಲೂನ್ ಮೇಲ್ಗಡೆ ಆನ್ ದ ವೇ. ಆ್ಯಕ್ಚುಲಿ ಹಾಲಲ್ಲಿ ಇಲ್ಲಿ ಕೂಡ ಜಾಗ ಇದೆ, ಸೈಡಿಗೆ ಜಾಕೆಟ್ಸ್ ಇರ್ಬೋದು. ಇಲ್ಲಿ ಒಂದು ಸ್ಮಾಲ್ ಹಾಲ್ ಕೂಡ ಇದೆ. ಇಲ್ಲಿ ನಾನೊಂದು ಟೇಬಲಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂಥ ಪಾಪ್ಕಾರ್ನು, ಕ್ಯಾಂಡೀಸು, ಆಮೇಲೆ ಮಫಿನ್ಸು, ಕುಕ್ಕೀಸು, ಬಿಸ್ಕೆಟ್ಸು ಎಲ್ಲ ಇಟ್ಟಿದ್ದೆ. ಆ್ಯಕ್ಚುಲಿ ಡೋನಟ್ ಇರಲಿಲ್ಲ ಈ ಸಾರಿ, ಹಾಗಾಗಿ ಡೋನಟ್ ಸ್ಟ್ಯಾಂಡನ್ನ ನಾನು ರಿಮೂವ್ ಮಾಡಿದೆ. ನೋಡಿ ಇಲ್ಲಿ ಒಂದು ಮಕ್ಕಳಿಗೆ ಅಂತ ಒಂದು ಸ್ಟ್ಯಾಂಡ್, ಒಂದು ಟೇಬಲ್ ರೆಡಿ ಮಾಡಿದ್ದೆ. ಅದಾದ ನಂತರ ಹೀಗೆ ಒಳಗಡೆ ಬಂದರೆ ಹಾಲ್ ಸಿಗುತ್ತೆ. ಇಲ್ಲಿ ಡೆಕೋರೇಷನ್ ನೀವು ನೋಡಬಹುದು. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಡೆಕೋರೇಷನ್ನು. ನನಗೆ ಡೆಕೋರೇಷನ್ ಮಾಡೋದಕ್ಕೂ ತುಂಬ ಇಷ್ಟ. ಕ್ರಿಯೇಟಿವ್ ಆಗಿ ಡಿಫ್ರೆಂಟಾಗಿ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಲಾಸ್ಟ್ ಇಯರ್ ಡೆಕೋರೇಷನ್ನು ಕೂಡ ನಾನೇ ಐಡಿಯಾ ಮಾಡಿದ್ದೆ. ಬ್ಲೂ ಕಲರ್ ಥೀಮ್ ಇತ್ತು. ಈ ಸರಿ ಪರ್ಪಲ್ ಥೀಮ್ ಮಾಡಿ ತುಂಬ ಬಟರ್ಫ್ಲೈಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ಫ್ಲಟ್ರಿಂಗ್ ಬಟರ್ಫ್ಲೈ ಕೂಡ ಇಂಡಿಯಾದಿಂದ ನಾನು ತರಿಸಿದ್ದೆ. ಅರಿಯಾದ್ನ ಬರ್ತಾ ಇದ್ದಾಳೆ ಇವಾಗ. ಅವಳು ಮಲಗಿಬಿಟ್ಲು ಕಾರಲ್ಲಿ, ಸೊ ಎಬ್ಸಿದ್ದಕ್ಕೆ ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು. Candies. Come here, I will put these feathers now. Stand there.
ನಾನು ಕಂಪ್ಲೀಟ್ ಪರ್ಪಲ್ ಥೀಮ್ ಮಾಡ್ಕೊಂಡಿದ್ದೆ. ನಾನು ಕೂಡ ಪರ್ಪಲ್ ಸ್ಯಾರಿ ಹಾಕ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ಗೆ ಪರ್ಪಲ್ ಶರ್ಟ್ ಎಷ್ಟು ಹುಡುಕಿದ್ವಿ ಬಟ್ ಸಿಗಲಿಲ್ಲ. ಸೊ ಹಾಗಾಗಿ ಅವರು ಕೊನೆಗೆ ಬ್ಲೂ ಶರ್ಟ್ ಹಾಕ್ಕೊಂಡಿದ್ದಾರೆ. ರಿಟರ್ನ್ ಗಿಫ್ಟ್ಗೂ ಕೂಡ ಮೇಲ್ಗಡೆ ಪರ್ಪಲ್ ಕವರ್ ನಾನು ಪ್ಯಾಕ್ ಮಾಡಿದ್ದೆ. ಸೊ ನಿಮಗೆ ಈ ಪರ್ಪಲ್ ಥೀಮು, ಈ ಡೆಕೋರೇಷನ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸುಮಾರು ಸರಿ ಹೇಳಿದ್ದೀನಿ ಅನ್ಕೋತೀನಿ ವ್ಲಾಗಲ್ಲಿ, ಅರಿಯಾದ್ನಾಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ನಾನು ಕಂಪ್ಲೀಟ್ ಇಯರಲ್ಲಿ ಅವಳಿಗೆ ಏನು ಇಷ್ಟ ಅಂತ ನೋಡಿಬಿಟ್ಟು ಅವಳ ಬರ್ಡೇಗೆ ಆ ಥೀಮ್ ಮಾಡ್ತೀನಿ. ಲಾಸ್ಟ್ ಇಯರ್ ಅವಳು ತುಂಬ ಈ ಪ್ರಿನ್ಸಸ್ದು ಕಾರ್ಟೂನ್ಸ್ ಎಲ್ಲ ತುಂಬ ನೋಡ್ತಾ ಇದ್ಲು. ಸಖತ್ ಇಷ್ಟ ಆಗ್ತಾ ಇತ್ತು ಪ್ರಿನ್ಸಸ್ ಎಲ್ಲ. ಹಾಗಾಗಿ ನಾನು ಪ್ರಿನ್ಸಸ್ ಥೀಮ್ ಮಾಡಿದ್ದೆ. ನಾವು ಗೆಸ್ಟ್ ಎಲ್ಲರಿಗೂ 4 o'clock ಟೈಮ್ ಹೇಳಿದ್ವಿ. ನಾವು ಹೋಗೋ ಅಷ್ಟರಲ್ಲಿ 3:30 ಆಗಿತ್ತು. ಅರಿಯಾದ್ ಮಲಗಿಬಿಟ್ಟಿದ್ಲು. ಒಂದು 15 ನಿಮಿಷ ಮಲಗಲಿ, ಫ್ರೆಶ್ ಆಗ್ತಾಳೆ ಅಂತ ಬಿಟ್ಟಿದ್ದೆ. ಅಷ್ಟರಲ್ಲಿ 4 o'clock ಆಗಿಬಿಡ್ತು. ಅವಳದು ಜಾಸ್ತಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋದಕ್ಕೆ ಆಗಲಿಲ್ಲ. ಗೆಸ್ಟ್ ಆಲ್ರೆಡಿ ಬರೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸರ್ಕಲ್ಲು ವೆಲ್ಕಮ್. ಹಾಯ್ ಹಾಯ್ ಮಾಧವ್, ವೆಲ್ಕಮ್ ವೆಲ್ಕಮ್. ವಾವ್, ಯು ಆರ್ ವೇರಿಂಗ್ ಆಸ್ ಪರ್ ಥೀಮ್. Flower, nice. Go stand. Stand here. Burkushi will wear later. No? Hi, Adya. ಬರ್ಡೇ ದಿನ ಅವಳದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮನೆಯಲ್ಲೇ ಪ್ರೀ ಬರ್ಡೇ ಫೋಟೋ ಸೆಷನ್ ಮಾಡಿರ್ತೀನಿ ಎವ್ರಿ ಇಯರು. ಈ ಇಯರ್ ಕೂಡ ಮಾಡಿದ್ದೀನಿ. ನಾನು ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಅರಿಯಾದ್ನ ನಂದು ಅಂತ ಅವಳ ಇನ್ಸ್ಟಾಗ್ರಾಮ್ ಅಕೌಂಟು. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ನಾನು ಪ್ರೀ ಬರ್ಡೇದು ಇನ್ಕ್ಲೂಡ್ ಮಾಡಿ ಹೈಲೈಟ್ಸ್ ಥರ ಒಂದು ವಿಡಿಯೋ ಮಾಡಿದ್ದೀನಿ. ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ನೋಡ್ಬೇಕನ್ಸಿದ್ರೆ ಹೋಗಿ ನೋಡಿ. Hi Shubhan. Hello. Yeah, come. ಫುಲ್ ಟೇಸ್ಟಿ ಆಗಿರ್ಬೇಕು. ಟೈಮ್ ನೋಡ್ಕೊಳ್ಳಿ ಶ್ರುತಿ. ಇರ್ತೀನಿ ಮಾಡ್ಬೇಕು. ಹಾಯ್ ರೋಹನ್. ಹಾಯ್ ಅದಿರಾ. ಹಾಯ್ ವಿಶ್ವ. ವಿಶ್ವ ಆದ್ಯಾ. ನಾನು ಈ ಸರಿ ಬಬಲ್ಸ್ ಪ್ಲಾನ್ ಮಾಡಿದ್ದೆ. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಮ್ಯಾಟ್ ಕೂಡ ಹಾಕಿದ್ದೆ. ಮ್ಯಾಟ್ ಇಲ್ಲ ಅಂತ ಅಂದರೆ ಫ್ಲೋರಲ್ಲಿ ಈ ಬಬಲ್ ವಾಟರ್, ಸೋಪ್ ವಾಟರ್ ಬಿದ್ದರೆ ಜಾರೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಮ್ಯಾಟ್ ಎಲ್ಲ ಹಾಕಿದ್ದೀವಿ. ಅಲ್ಲೇ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಬಬಲ್ಸ್ ಹಾಕಿದ್ವಿ. ಆ್ಯಕ್ಚುಲಿ ಕೇಕ್ ಕಟ್ ಮಾಡುವಾಗ ಬಬಲ್ಸ್ ಹಾಕೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಕೇಕ್ ಮೇಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಮುಂಚೆನೇ ಬಬಲ್ಸ್ ಎಲ್ಲ ಹಾಕಿದ್ವಿ. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಆ ಬಬಲ್ಸ್ನ ಹೊಡೆಯೋದೇ ಮಕ್ಕಳಿಗೆ ಖುಷಿ.
ಖುಷಿ ಅಲ್ವಾ. ಇನ್ನೂ ಒಂದು ಫ್ಯಾಮಿಲಿ ಬರಬೇಕಿತ್ತು, ಅವ್ರಿಗೆ ವೇಟ್ ಮಾಡ್ತಾ ಇದ್ವಿ ಕೇಕ್ ಕಟ್ ಮಾಡೋದಕ್ಕೆ. ಅಷ್ಟರಲ್ಲಿ ಮಕ್ಕಳಿಗೆಲ್ಲ ಗೇಮ್ಸ್ ಆಡಿಸೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಕೇಕ್ ಒಟ್ಟಿಗೆ ನಾವು ಸಮೋಸ ಪ್ಲ್ಯಾನ್ ಮಾಡಿದ್ವಿ, ಫ್ರೋಝನ್ ಸಮೋಸ ತಂದಿದ್ವಿ, ಅದನ್ನು ಕೂಡ ಗ್ರಿಲ್ಲಲ್ಲಿ ಇಟ್ಟಾಯಿತು. ಮಕ್ಕಳು ಒಟ್ಟಿಗೆ ಪೇರೆಂಟ್ಸ್ಗೂ ಸ್ವಲ್ಪ ಸೇಮ್ ಗೇಮ್ಸ್ನ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಮಕ್ಕಳೆಲ್ಲ ಹೇಗೆ ಗೇಮ್ಸ್ ಆಡ್ತಾರೆ, ಯಾವ್ಯಾವ ಗೇಮ್ಸ್ ಆಡಿಸಿದ್ವಿ ಅಂತ ತೋರಿಸ್ತೀನಿ. ನಿಮಗೆ ಈ ಬಬಲ್ ಐಡಿಯಾ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇರಪ್ಪ ಇವ್ರು ಬರಲಿ, ದಿವ್ಯಾ ಅಕ್ಕ. Right hand, left leg. ಜಂಪ್. Then left hand, right hand. Jump. And now Jump. Jump. Yeah, correct. Yes. Right, super. ನೋಡಿ ಇಲ್ಲಿ ಮಾಡ್ತಾರೆ. No. ಸರಿ ಫಾಸ್ಟ್ ಮಾಡು, ಜಂಪ್ ಮಾಡು. Next. Jump. ಯೋಚನೆ ಮಾಡಿ ನಮ್ಗೆ ಗೊತ್ತಾಗಲ್ಲ. Hand. Left leg. No, wrong. Left leg. Next, both the hands. Left leg. Next, hand. Next, both the legs. Hand. Super. Next. Hey. Next. ಹಾಕೊಂಡ್ರಿ ಗುಡ್. Next. Yes. Next. Good job. ನಾನು ಮಕ್ಕಳಿಗೆ ಒಂದು 4ರಿಂದ 5 ಗೇಮ್ಸ್ನ ಅರೇಂಜ್ ಮಾಡಿದ್ದೆ. ನನ್ನ ಫ್ರೆಂಡ್ ಶ್ರುತಿ ಅವರು ಮಕ್ಕಳಿಗೆಲ್ಲ ಗೇಮ್ಸ್ ಆಡಿಸ್ತಾ ಇದ್ರು. ದೊಡ್ಡವರಿಗೂ ಕೂಡ ಒಂದು 2 ಗೇಮ್ಸ್ ಅರೇಂಜ್ ಮಾಡಿದ್ವಿ. ಆಟ ಆಡಿರೋ ಎಲ್ಲ ಮಕ್ಕಳಿಗೂ ಗಿಫ್ಟಾಗಿ ಒಂದು ಸ್ಮಾಲ್ ಟಾಯ್ಸ್ ಲೈಕ್ ಬಲೂನ್ ಟಾಯ್ಸು, ಇಲ್ಲ ಬಬಲ್ ಮಾಡೋದು ಸ್ಮಾಲು, ಚಾಕ್ಲೇಟ್ಸು, ಈ ಥರ ಅರೇಂಜ್ ಮಾಡ್ಕೊಂಡಿದ್ವಿ. ಅಂದರೆ ಗೆದ್ದಿರೋರಂತ ಅಲ್ಲ, ಎಲ್ಲ ಮಕ್ಕಳಿಗೂ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲ ಮಕ್ಕಳಿಗೂ ಅಂತ. ಟೈಮ್ ಆಯಿತು, ಸೊ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ನಾವು ಸ್ವಲ್ಪ ಗೇಮ್ಸ್ ಇವಾಗ ಆಡಿಸ್ಬಿಟ್ಟು ಕೇಕ್ ಕಟ್ ಆದ ನಂತರ ಇನ್ನೂ ಸ್ವಲ್ಪ ಗೇಮ್ಸ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡ್ವಿ. ಅವಳು ಬಂದಾಗಿಂದ ಕೇಕ್ ನೋಡಬೇಕು ಅಂತ ಹೇಳ್ತಾನೆ ಇದ್ಲು. ಆ್ಯಕ್ಚುಲಿ ಕೇಕ್ ಈ ಕಡೆ ಇದೆ ಅಲ್ವಾ, ಸೊ ಫ್ಲವರು ಡೆಕೋರೇಷನ್ ಎಲ್ಲ ಈ ಸೈಡ್ ಇದೆ. ಅವಳು ಅದ್ರ ಹಿಂದೆ ನಿಂತಿರೋದ್ರಿಂದ ಅವಳಿಗೆ ಅಷ್ಟೇನು ಕಾಣಿಸ್ತಾ ಇರಲಿಲ್ಲ. ಮತ್ತೆ ನಾನು ಅವಳನ್ನ ಮುಂದೆ ಕರ್ಕೊಂಡು ಬಂದು ಕೇಕ್ನೆಲ್ಲ ತೋರಿಸ್ದೆ. Come. ಹಂಗೆ ಮೇಲ್ ನೋಡಿ. अरे आप खिलाओ अरे आपको खिलाना है. Happy birthday. Okay. आराम से ओके, इजी, आराम से. ओके. गुलकुल नोडिले गुलकुल नोड
Happy birthday. Happy birthday. ಕೇಕ್ ಕಟ್ಟೆಲ್ಲ ಆಯಿತು, ಎಲ್ಲರೂ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದ ನಂತರ ದೊಡ್ಡವರಿಗೆ ಕೇಕು ಮತ್ತು ಸಮೋಸ ಒಟ್ಟಿಗೆ, ಚಿಕ್ಕ ಮಕ್ಕಳಿಗೆ ಸಮೋಸ ತಿನ್ನಲ್ಲ ಅಂದ್ಬಿಟ್ಟು ಚಿಪ್ಸು ವೇಫರ್ಸ್ ಎಲ್ಲ ಇಟ್ಟಿದ್ವಿ. ಅದಾದ ನಂತರ ಇನ್ನೂ ಒಂದು ಆ್ಯಕ್ಟಿವಿಟಿ ಅರೇಂಜ್ ಮಾಡಿದ್ದೆ. ಇದೇನು ಅಂತ ಅಂದರೆ ಚಿಕ್ಕ ಮಕ್ಕಳಿಗೆ ಈ ಬಟರ್ಫ್ಲೈ ಟ್ಯಾಟೂಸ್ ಅಂತ, ಥೀಮ್ ಬಟರ್ಫ್ಲೈ ಇರೋದ್ರಿಂದ ಬಟರ್ಫ್ಲೈ ಫ್ಲವರ್ಸ್ ಟ್ಯಾಟೂಸು. ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಟ್ಯಾಟೂಸ್ ಹಾಕೋತಾ ಇದ್ವಿ. ವಾಟ್ರ್ ಹಚ್ಚಿಬಿಟ್ಟು ತೆಗಿಬೇಕು. ಈ ಬಬಲ್ ಗಮ್ ಒಟ್ಟಿಗೆ ಈ ಥರ ಟ್ಯಾಟೂಸ್ ಎಲ್ಲ ಬರ್ತಾ ಇತ್ತು. ಸೊ ಆ ಥರ ಟ್ಯಾಟೂಸ್ನ ನಾವು ಮಕ್ಕಳಿಗೆಲ್ಲ ಹಚ್ತಾ ಇದ್ವಿ. 2, 3 magic. You want which one? Can you remove? Remove slowly. Wow. 3. Wow. Show. Wow. Show yours. Show Adya yours. ಇದು ಸಮೇತ ಹಾಕುಲ್ಲ. Sanvi, show. Yes. Ariadna. Vishwa, show your hand. Adira, show. Yes. No, you will not help her. She will do. Yes. You can finish, you know. You can finish. And you both can see. You can still complete. You can. Yeah. Yes. Start. Color and pattern. Yeah, continue. This is only 5. 5. I will give Green. वहाँ देखो, वहाँ पहले देखो. Yay! Press it. Good. No. This is wrong. She did it first. Actually, you are yellow. ಈ ಗೇಮ್ ಬೆಲ್ ರಿಂಗ್ ಮಾಡಬೇಕು. ಯಶು ring the bell. Yes. No wrong. Oh no! Aparna, you continue. Yes. Fast ಆಗ್ಬೇಡ. Slowly. You should pitch here. Slowly. Slowly. Put it here. Yes. Yeah. You should put it on yours. Good. Slow. ಆದ್ರೆ ಜೊತೆನಾ? ಓಕೆ, ಅವರಿಬ್ರು ಆಡ್ಲಿ, ಆಮೇಲೆ ಆಡ್ಲಿ. Start. Play with Gulko. Okay. Slowly. Yes. Good. Start. Slow. You can play with
Manav. Manav is there. Next Manav. Slow. Slow, Adya. Adya, Yes, she did. It's ಗೇಮ್ಸ್ ಎಲ್ಲ ಆಯಿತು. ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಇನ್ ಬಿಟ್ವೀನ್ ಪೇರೆಂಟ್ಸ್ಗೂ ಕೂಡ ಫನ್ ಇತ್ತು. ಅದಾದ ನಂತರ ಫಸ್ಟ್ ಮಕ್ಕಳಿಗೆ ಊಟ ಎಲ್ಲ ರೆಡಿ ಮಾಡಿದ್ವಿ. ಮಕ್ಕಳು ಮೆನುನಲ್ಲಿ ಸ್ಪೆಗೆಟಿ ಇತ್ತು. ಸ್ಪೆಗೆಟಿ ಬಂದು ನಮ್ಮ ಫ್ರೆಂಡ್ ಆನಂದ್ ಅವ್ರು ಮಾಡಿದ್ರು. ಅವರು ಪಾಸ್ತಾ ಸ್ಪೆಗೆಟಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೇಳಿದ್ವಿ. ನಂತರ ಪಿಜ್ಜಾ ಇತ್ತು. ಪಿಜ್ಜಾ ನಾವು ಗ್ರಿಲ್ಲಲ್ಲಿಟ್ಟು ಮಾಡಿದ್ವಿ. ಮಕ್ಕಳು ಆಟ ಆಡ್ತಾ ಇರುವಾಗ ನಾವು ಗ್ರಿಲ್ಲಲ್ಲಿ ಇಟ್ಟಿದ್ವಿ. 10 to 15 ಮಿನಿಟ್ಸಲ್ಲಿ ಪಿಜ್ಜಾ ರೆಡಿ ಆಯಿತು. ಸ್ಯಾಂಡ್ವಿಚಸ್ ನಾನು ಬಂದ ತಕ್ಷಣ ಹಾಲಿಗೆ ಬಂದ ತಕ್ಷಣ ಮಾಡಿಟ್ಟಿದ್ದೆ. ಚೀಸ್ ಸ್ಯಾಂಡ್ವಿಚ್ಚು ಚಿಕ್ಕದು ಮಾಡಿದ್ದೆ. ಅದಾದ ನಂತರ ಬ್ರೆಡ್ ಬಟರ್ ಜಾಮ್ ಅದನ್ನು ಕೂಡ ಪುಟಾಣಿ ಮಾಡಿದ್ವಿ. ನಂತರ ಮಕ್ಕಳಿಗೆ ಜ್ಯೂಸ್ ಇತ್ತು, ಫ್ರೈಯಾಮ್ಸ್ ಇತ್ತು. ಸೊ ರೆಗ್ಯುಲರ್ ಫುಡ್ ಮಕ್ಳಿಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಫುಡ್ ಈ ಸರಿ ಅರೇಂಜ್ ಮಾಡಿದ್ವಿ. ಈ ಸರಿ ಮೋರ್ ಮಕ್ಕಳ ಮೇಲೆ ನಾನು ತುಂಬ ಕಾನ್ಸಂಟ್ರೇಷನ್ ಮಾಡಿರೋದು. ಆ್ಯಕ್ಟಿವಿಟೀಸ್ ಆಗಿರಲಿ, ಗೇಮ್ಸು, ಫುಡ್ಡು ಎಲ್ಲಾನು. ಇಷ್ಟ ಆಯ್ತಾ? ರೋಹನ್ ಹಾಯ್ ರೋಹನ್. ಮಕ್ಕಳೆಲ್ಲ ಊಟ ಎಂಜಾಯ್ ಮಾಡಿದ್ರು. ಬನ್ನಿ ನಮ್ಮ ಮೆನ್ಯೂನಲ್ಲಿ ಏನಿತ್ತು ಅಂತ ತೋರಿಸ್ತೀನಿ. ಒಬ್ಬಟ್ಟು, ತುಪ್ಪ, ಬತೂರ, ಚೋಲೆ ಬತೂರ, ಅದಾದ ನಂತರ ವೆಜ್ ಬಿರಿಯಾನಿ, ಅದಕ್ಕೆ ಸಾಲನ್ನು, ಆಮೇಲೆ ಒಬ್ಬಟ್ಟು ಸಾರು, ವೈಟ್ ರೈಸು, ಫ್ರೈಯಾಮ್ಸು, ಆಮೇಲೆ ಡೆಸರ್ಟ್ಗೆ ಕ್ಯಾರೆಟ್ ಹಲ್ವಾ ಇತ್ತು. ಚೋಲೆ ಬತೂರ ಮತ್ತು ವೆಜ್ ಬಿರಿಯಾನಿನ ನಾವು ಆರ್ಡ್ರ್ ಕೊಟ್ಟಿದ್ವಿ. ಒಬ್ಬರು ನಮ್ಮ ಫ್ರೆಂಡ್ ಇಂಡಿಯನ್ನೇ, ಅವ್ರು ಈ ರೀತಿ ಫುಡ್ ಆರ್ಡ್ರ್ ತೊಗೋತಾರೆ. ಇನ್ನು ರಿಮೈನಿಂಗ್ ಎಲ್ಲ ನಾವೇ ಮಾಡಿದ್ದು. ನಿಮಗೆ ಅಲ್ಲಿ ಬರ್ತಾರೆ ನಾನು ಮಕ್ಕಳಿಗೆ ಅಂತಲೇ ಒಂದು ಟೇಬಲ್ ರೆಡಿ ಮಾಡಿದ್ದೆ. ಅಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂತಹ ತಿಂಡಿಗಳು ಲೈಕ್ ಪಾಪ್ಕಾರ್ನು, ಕುಕ್ಕೀಸು, ಕ್ಯಾಂಡೀಸು, ಮಫಿನ್ಸು, ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದೆ. ಅದರೊಟ್ಟಿಗೆ ಹಲವಾರು ಸ್ಟಿಕ್ಕರ್ಗಳು ಇಟ್ಟಿದ್ದೆ ಮತ್ತು ಒಂದು ಪ್ಯಾಕೆಟ್ ಕೂಡ ಇತ್ತು. ಆ ಪ್ಯಾಕೆಟಲ್ಲಿ ಒಂದು ಸ್ಟಿಕ್ಕರ್ ಶೀಟ್ ಇತ್ತು ಮತ್ತು ಒಂದು ವುಡನ್ ಬಟರ್ಫ್ಲೈ ಇದೆ. ಆ ಬಟರ್ಫ್ಲೈಗೆ ಮಕ್ಕಳಿಗೆ ಇಷ್ಟ ಬಂದಿರೋ ಥರ ಅವರು ಪೇಂಟ್ ಮಾಡಬಹುದು ಕ್ರಿಯೇಟಿವ್ ಆಗಿ. ಇನ್ನೂ ಒಂದೇನು ಅಂದರೆ ಅವರ ರಿಟರ್ನ್ ಗಿಫ್ಟಲ್ಲಿ ಕೂಡ ಪೇಂಟ್ ಬಾಕ್ಸ್ ಇತ್ತು. ಹಾಗಾಗಿ ನಾನು ಐಡಿಯಾ ಮಾಡಿಬಿಟ್ಟು ಈ ಥರ ಬಟರ್ಫ್ಲೈನ ಅವರಿಗೆ ಕೊಟ್ಟಿದ್ದೆ. ಮಕ್ಕಳು ಅವರಾಗಿ ತೊಗೊಳ್ಳಿ ಅಂತ ಇಟ್ಟಿದ್ವಿ, ಬಟ್ ಯಾರೂ ತೊಗೊಂಡಿರಲಿಲ್ಲ. ಹಾಗಾಗಿ ಅರಿಯಾದನ್ನ ಎಲ್ಲರಿಗೂ ಕೊಡ್ತಾ ಇದ್ದಾಳೆ. ಕೊನೆ ಆ್ಯಕ್ಟಿವಿಟಿ ಬಂದು ಪಿನಾಕಾಡ. ಇದು ಕೂಡ ನಾನು ಬಟರ್ಫ್ಲೈ ಶೇಪಲ್ಲಿ ಮನೆಯಲ್ಲೇ ಮಾಡಿ ಅದ್ರ ಒಳಗಡೆ ಚಾಕ್ಲೇಟ್ ತುಂಬಿದ್ದೀನಿ. ಸೊ ಒಂದು ಕೋಲ್ ತಗೊಂಡು ಮಕ್ಕಳೆಲ್ಲ ಅದನ್ನು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಎಲ್ಲ ಮಕ್ಕಳು ಟ್ರೈ ಮಾಡಬೇಕು. ಸೊ ಒನ್ ಟೈಮ್ ಅದು ಹೊಡೆದ್ಬಿಟ್ಟು ಚಾಕ್ಲೇಟ್ಸ್ ಎಲ್ಲ ಬೀಳುತ್ತೆ, ಮಕ್ಕಳೆಲ್ಲ ಕಲೆಕ್ಟ್ ಮಾಡ್ತಾರೆ. ಸೊ ಟ್ರೈ ಮಾಡಿದ್ರು, ಆಲ್ಮೋಸ್ಟ್ ಓಪನ್ ಆಯಿತು. ಸೊ ಆಮೇಲೆ ನಾವೇ ಎಲ್ಲ ಹೆಲ್ಪ್ ಮಾಡಿದ್ವಿ ಓಪನ್ ಮಾಡೋದಕ್ಕೆ. ಮಕ್ಕಳೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ಇಟ್ ವಿಲ್ ಬಿ ಫನ್. Sanvi, next it will come to you.
Next you take. Now it's coming. Take, it's coming. Oh, One. okay, go. Hit. Okay, Gulku, you should see. Enough, Gulku, it will come. Enough. Collect. Okay, I will do and go back, okay? Kids, come and see. Now Come. ready. 1, 2. Here one. Kids, coming again. Go. Finish. ಕೊನೆಯದಾಗಿ ರಿಟರ್ನ್ ಗಿಫ್ಟು. ಇಲ್ಲಿ ನೋಡಿ ನಾನು ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡ್ತಾ ಇರೋ ವಿಡಿಯೋ. ನಾನು ಪೇಂಟ್ ಬಾಕ್ಸು, ಸ್ಕೆಚ್ ಪೆನ್ ಬಾಕ್ಸು, ಬ್ಯಾಗು, ಆಮೇಲೆ ಗರ್ಲ್ ಬೇಬೀಸ್ಗೆ ಹೇರ್ ಕ್ಲಿಪ್ಸು, ಬ್ಯಾಂಡ್ಸು ಈ ರೀತಿ ಹಾಕಿದ್ದೆ. ಕೆಲವೊಂದು ಪುಟ್ಟಾನೆ ಟಾಯ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಬೇಸ್ಡ್ ಆನ್ ಏಜ್, ಕೆಲವೊಬ್ರು ಚಿಕ್ಕ ಮಕ್ಕಳಿದ್ದಾರೆ, ಕೆಲವೊಬ್ರು ದೊಡ್ಡವರಿದ್ದಾರೆ. ಸೊ ಅದ್ರ ಪ್ರಕಾರನೂ ಕೂಡ ನಾನು ಗಿಫ್ಟ್ಸ್ಗಳನ್ನ ಪ್ಯಾಕ್ ಮಾಡಿದ್ದೆ. ಅದನ್ನ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಕೊಟ್ಲು. ಅವಳಂತೂ ಸಿಕ್ಕಾಪಟ್ಟೆ ಖುಷಿಯಾದ್ಲು. ಸೊ ಅವಳು ಇದೆಲ್ಲ ಮಾಡಿರೋದು ಅವಳ ಖುಷಿಗೋಸ್ಕರ. ಸೊ ಅವಳು ಖುಷಿಯಾಗಿದ್ದು ನಮಗೂ ಫುಲ್ ಖುಷಿ ಆಯಿತು. ದ ಸ್ಯಾಡ್ ಪಾರ್ಟ್ ನನಗೆ ಈ ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ಅಂದರೆ ಈ ಬಲೂನ್ಸ್ ಎಲ್ಲ ಹೊಡಿಯೋದು. ನನಗೆ ಈ ಬಲೂನ್ಸ್ ಹೊಡಿಯೋಕ್ಕೆ ಇಷ್ಟನೇ ಇಲ್ಲ. ಸೊ ಬೇಕಿರೋ ಮಕ್ಕಳಿಗೆ ಸ್ವಲ್ಪ ಬಲೂನ್ಸ್ ಕೊಟ್ಟು ಕಳ್ಸೋಣ ಅಥವಾ ನಾನು ಮನೆಗೆ ತೊಗೊಂಬರೋಣ ಅಂತಿದ್ದೆ. ಬಟ್ ಮಕ್ಕಳೆಲ್ಲ ಸೇರ್ಕೊಂಡು ಬಲೂನ್ಸ್ ಹೊಡೆದಾಕ್ಬಿಟ್ರು. ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 9:30 ಅಷ್ಟರಲ್ಲಾಗಿತ್ತು. ಬನ್ನಿ ಅವಳು ಗಿಫ್ಟ್ ಓಪನ್ ಮಾಡೋದು ನೋಡೋಣ. ಅವಳಂತೂ 5 ನಿಮಿಷದಲ್ಲಿ ಎಲ್ಲ ರ್ಯಾಪರ್ಸ್ನು ತೆಗೆದು ಗಿಫ್ಟೆಲ್ಲ ಓಪನ್ ಮಾಡಿಬಿಟ್ಲು. ಲಾಸ್ಟ್ ಇಯರ್ ಬರ್ಡೇ ವ್ಲಾಗು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಫಸ್ಟ್ ಇಯರ್ದು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಹೀಗಿತ್ತು ಫ್ರೆಂಡ್ಸ್ ಅರಿಯಾದ್ನದು 4th ಬರ್ಡೇ ಸೆಲೆಬ್ರೇಷನ್ಸು. ನಾನು ಎಲ್ಲನೂ ಕಂಪ್ಲೀಟ್ ಡೀಟೇಲ್ ಆಗಿ ವಿವರಿಸಿದ್ದೀನಿ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. What is that? That is for boy. ಏನದು ತೋರ್ಸು. ಹುಷಾರ ಓಪನ್ ಮಾಡಿ. ಅದೇನದು ಹೊಡಿಯೋ ತರ ಇದೆ. 5 ನಿಮಿಷದಲ್ಲಿ ಕಿತ್ತು ಏನು ಡ್ರೆಸ್ ತೋರ್ಸು. ಓಪನ್ ಮಾಡಿ. ಡ್ರೆಸ್ ಅದು ತೋರ್ಸು. ಸ್ಕರ್ಟಾ? ಚೆನ್ನಾಗಿದೆ. ಲೆಹೆಂಗಾ ತರ ಇದೆ. ಈ ತರ ಹಿಂಗೆ ಸ್ಕರ್ಟ್ ತರ. ಹಿಂಗೆ Yeah, I'll open if you show me how happy you are. Tell how happy you are. More. How much happy? Can you show how much happy you are? This much? ಅರಿಯಾದ್ನದು ಬರ್ಡೇ ಗಿಫ್ಟು ಫೈನಲಿ ರಿಸೀವ್ ಆಯಿತು. ಸೊ ಅವಳಿಗೆ ಕೊಡ್ತಾ ಇದ್ದೀನಿ. ಅರಿಯಾದ್ನ ಲುಕ್ ಹಿಯರ್. ತಡಾ! ಅವಳ ಬರ್ಡೇ ಗಿಫ್ಟು ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಅದು ಬರೋದು ತಡ ಆಯಿತು. ಹಾಗಾಗಿ ಇವತ್ತು ಕೊಡ್ತಾ ಇದ್ದೀವಿ ಅವಳಿಗೆ. ನೋಡು ನೋಡೋದೇನದು.